ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ದಿನದ್ದು ಬಂದು ನಾನು ನೈಟ್ ಡಿನ್ನರ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸಾಯಂಕಾಲದಿಂದನೇ ಸ್ವಲ್ಪ ನಿಧಾನಕ್ಕೆ ಅಡುಗೆ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಸ್ಪೆಷಲಾಗಿ ಏನಪ್ಪ ಮಾಡೋದು ಅಂತವಾಗ ಬಟರ್ ಚಿಕನ್ ಮಸಾಲ ಮತ್ತು ಮನೆಯಲ್ಲೇ ಗಾರ್ಲಿಕ್ ಬಟರ್ ನಾನ್ ರೋಟಿ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಈಗ ಮೊದಲನೇದಾಗಿ ನಾನು ಬೋನ್ಲೆಸ್ ಚಿಕನ್ ಪೀಸ್ನ ಈ ಥರ ಕಟ್ ಮಾಡಿಸ್ಕೊಂಡು ಸ್ಕಿನ್ ಔಟ್ ಮಾಡಿಸಿರೋ ಚಿಕನ್ನ ಕ್ಲೀನಾಗಿ ತೊಳೆದ್ಬಿಟ್ಟು ಒಂದು ಬೌಲ್ ಅಥವಾ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಅದಕ್ಕೆ ಅಚ್ಕಾರದ ಪುಡಿ, ಧನಿಯಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಜೀರಿಗೆ ಪುಡಿ, ಅರಿಶಿನ, ವೆನಿಗರ್ ಹಾಕ್ಕೊಳ್ತಾ ಇದ್ದೀನಿ. ವೆನಿಗರ್ ನಿಮ್ಮ ಹತ್ರ ಇಲ್ಲ ಅಂದರೆ ಒಂದು ನಿಂಬೆಹಣ್ಣು ಕೂಡ ಹಾಕ್ಕೊಳ್ಬೋದಾಗುತ್ತೆ. ನಾನು ಇದು 1.25 kg ಚಿಕನ್ ಇದೆ. ನೀವು 1.25 kg ಚಿಕನ್ಗೆ 1 ನಿಂಬೆಹಣ್ಣು ಕೂಡ ಹಾಕ್ಕೊಳ್ಬೇಕಾಗತ್ತೆ. ಸರಿ, ಇವಾಗ ಒಂದು 4ರಿಂದ 5 ಸ್ಪೂನಷ್ಟು ಮೊಸರು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಕ್ಲೀನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು 1/2 hour ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ಆಯಿತು. ಯಾಕಂದರೆ ಉಪ್ಪು ಖಾರ ಎಲ್ಲ ಚಿಕನ್ ಒಳಗಡೆ ಚೆನ್ನಾಗಿ ಹಿಡ್ದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನೋದಕ್ಕಷ್ಟೇ. ರೆಸ್ಟೋರೆಂಟ್ ಸ್ಟೈಲಲ್ಲಿ ಯಾವ ಥರ ಸಿಗುತ್ತೋ ಅದೇ ಥರ ಟೇಸ್ಟ್ ಬರುತ್ತೆ. ಅವರೆಲ್ಲ ಕಲಸಿ ಕ್ಲೀನಾಗಿ ಇಟ್ಬಿಟ್ಟು ಮ್ಯಾರಿನೇಟ್ ಮಾಡಿ ಇಟ್ಬಿಟ್ರೆ ಆಮೇಲೆ ಯಾವಾಗ ಬೇಕಾದರೂ ಆವಾಗ ಅವರು ಚಿಕನ್ ಮಸಾಲ ಕೂಡ ಸಪ್ರೇಟಾಗಿ ರೆಡಿ ಮಾಡ್ಕೊಂಬಿಡ್ತಾರೆ. ಆವಾಗ ಒಗ್ಗರಣೆಗೆ ಮಿಕ್ಸ್ ಮಾಡಿಕೊಂಡು ಚಿಕನ್ ಎತ್ತಾಕ್ತಾಯಿದ್ರೆ ಅಷ್ಟೇ ಈಸಿಯಾಗಿ ಆಗಿಬಿಡುತ್ತೆ ಹೋಟೆಲಲ್ಲಿ. ಅದಕ್ಕೆ ಅವರು ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿನೇ ಕೊಡೋದು, ಎಷ್ಟು ಬೇಕೋ ಅಷ್ಟು ಮಾಡಿ ಕೊಡ್ತಾ ಇರ್ತಾರೆ. ಇವಾಗ ಅದು ನೆನೆಯೋ ಅಷ್ಟರಲ್ಲಿ ಈ ಕಡೆ ನಾನು ಬಟರ್ ನಾನ್ ರೋಟಿಗೆ ಏನು ಬೇಕು ಅಂತ ನೋಡ್ಕೊಳ್ತಾ ಇದ್ದೀನಿ. ನಾನು 2 ಬೌಲ್ ಮೈದಾ ತೊಗೊಂಡಿದ್ದೀನಿ, ಹಾಗೆ 1 ಬೌಲ್ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಸ್ವಲ್ಪ ಗೋಧಿ ಹಿಟ್ಟು ಪ್ರಮಾಣ ಇದ್ದರೆ ಚೆನ್ನಾಗಿರುತ್ತೆ ಮಕ್ಕಳಿಗೆ ಅನ್ನೋದಕ್ಕಷ್ಟೇ. ನಿಮಗೆ ಪೂರ್ತಿ ಮೈದಾ ಹಿಟ್ಟಿದ್ರೆ ಮೈದಾ ಹಿಟ್ಟಲ್ಲೂ ಮಾಡ್ಕೊಬೋದು. ನಾನು ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ, ಚೆನ್ನಾಗಿರುತ್ತೆ ಅನ್ನೋದಕ್ಕೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ, ಹಾಗೆ ಬೇಕಿಂಗ್ ಸೋಡಾ ಹೇಗೆ ಮಾಡ್ತೀವಲ್ಲ ಆವಾಗ ಹಾಕ್ಕೊಳ್ತೀವಲ್ಲ ಬೇಕಿಂಗ್ ಸೋಡಾ, ಆ ಬೇಕಿಂಗ್ ಸೋಡಾನ ಹಾಕ್ಕೊಳ್ಬೇಕಾಗುತ್ತೆ. ಹಾಗೆಯೇ ಸ್ವಲ್ಪ ಮೊಸರು, ಒಂದು 2 ಕಪ್ ಅಷ್ಟಾಗುವಷ್ಟು ಚಿಕ್ಕಲ್ಲಿ 2 ಕಪ್ ಆಗುವಷ್ಟು ಮೊಸರು ಹಾಕ್ಕೊಂಡು ಕ್ಲೀನಾಗಿ ಚೆನ್ನಾಗಿ ನಾದ್ಕೊಳ್ಬೇಕು. ಇದನ್ನು ಎಷ್ಟು ಚೆನ್ನಾಗಿ ನಾದಿ ಚೆನ್ನಾಗಿ ಕಲಸಿ ಇಟ್ಕೊಳ್ತೀರೋ ಅಷ್ಟು ಚೆನ್ನಾಗಿ ರೋಟಿ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಇದನ್ನು ಒಂದು 30 ನಿಮಿಷಗಳ ಕಾಲ ಇದನ್ನು ರೆಸ್ಟ್ ಮಾಡೋಕ್ಕೆ ಇಡ್ತೀನಿ. ನಂತರ ಇವಾಗ ಈ ಕಡೆ ಚಿಕನು ಕೂಡ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ಅಕಸ್ಮಾತ್ ನಿಮಗೆ ಬೇಗ ಏನಾನ ಆಗಬೇಕು, 30 ನಿಮಿಷ ಕಾಯೋಕ್ಕಾಗಲ್ಲ ಅಂದರೆ ಈ ಕಡೆ ಫ್ರೀಝರ್ ಇರುತ್ತಲ್ಲ ಅದರಲ್ಲೂ ಒಂದು 15 ನಿಮಿಷಗಳ ಕಾಲ ಇಟ್ಬಿಟ್ಟನ್ನು ನೀವು ಯೂಸ್ ಮಾಡ್ಕೊಳ್ಬೋದಾಗತ್ತೆ. ಈಗ ಒಂದು ಪ್ಯಾನ್ ತೊಗೊಂಡಿದ್ದೀನಿ, ಅದಕ್ಕೆ ಒಂದು 4 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ, ಹಾಗೆ 1 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿದ ತಕ್ಷಣ ಈಗ ಮ್ಯಾರಿನೇಟ್ ಮಾಡಿರೋ ಚಿಕನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಅದರಲ್ಲಿ ನೀರಿನ ಅಂಶ ಎಲ್ಲ ಬಿಟ್ಟು ನೀರೆಲ್ಲ ಮತ್ತು ಅಬ್ಸರ್ವ್ ಮಾಡೋವರೆಗೂ ಚೆನ್ನಾಗಿ ಇದು ರೋಸ್ಟ್ ಆಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋ ಅಷ್ಟರಲ್ಲಿ ಈ ಕಡೆ ನಾನು ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಉದ್ದುದಕ್ಕೆ ಕಟ್ ಮಾಡ್ಕೊಳ್ಬೇಕಾಗತ್ತೆ, ಏನು ತುಂಬ ಸಣ್ಣಗೆಲ್ಲ ಏನು ಬೇಡ, ಯಾಕಂದರೆ ಇದನ್ನು ಫ್ರೈ ಮಾಡಿ ರುಬ್ತೀವಲ್ಲ ಅದಕ್ಕೋಸ್ಕರ. ನೋಡಿ, ಚಿಕನ್ ಈ ಕಡೆ ಚೆನ್ನಾಗಿ ಬೇಯ್ತಾ ಇದೆ. ಬೆಂದು ಅದು ಫುಲ್ ಡ್ರೈ ಥರ ಆಗಬೇಕು, ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಚಿಕನ್ನ. ಈ ಕಡೆ ನಾನು ರುಬ್ಬೋದಕ್ಕೆ ಏನೇನು ಬೇಕು ಅಂತ ಅಂದರೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಮನೆಯಲ್ಲೇ ಮಾಡಿರುವ ಬೆಣ್ಣೆ, ಕೆನೆ ತೆಗೆದಿಟ್ಟಿದ್ನಲ್ಲ ಅದರಿಂದ ಮಾಡಿರುವ ಬೆಣ್ಣೆ. ಇದು ತುಂಬ ಚೆನ್ನಾಗಿರುತ್ತೆ. ಈ ಥರ ಸಿಂಪಲ್ಲಾಗಿ ಕುಕ್ಕಿಂಗ್ ಮಾಡಬೇಕಾದ್ರೆ ಮತ್ತು ಬೆಣ್ಣೆ ಏನಾನ ಜಾಸ್ತಿ ಕ್ವಾಂಟಿಟಿ ಬೇಕು, ಅಂಗಡಿಯಿಂದ ತಂದು ಯೂಸ್ ಮಾಡೋಕ್ಕೆ ಅಷ್ಟೆಲ್ಲ ಕಾಸ್ಟ್ಲಿ ಆಗುತ್ತಪ್ಪ ಅನ್ನೋದಾದರೆ ಈ ಥರ ಮನೆಯಲ್ಲೇ ಕೆನೆ ತೆಗೆದು ಈ ಥರ ಆರಾಮಾಗಿ ಮನಸ್ಸು ತೃಪ್ತಿ ಆಗುವಷ್ಟು ಬೆಣ್ಣೆ ಹಾಕ್ಕೊಂಡು ಅಡುಗೆ ಮಾಡ್ಕೊಳ್ಬೋದಾಗತ್ತೆ. ಈಗ ನಾನು ಒಂದು ಪ್ಯಾನ್ಗೆ 1 ದೊಡ್ಡ ಸ್ಪೂನ್ ಗಾತ್ರದಷ್ಟು ಬೆಣ್ಣೆ ಹಾಕ್ಕೊಂಡಿದ್ದೀನಿ. ಅದು ಕರಗಿದ ನಂತರ ಒಂದು 2 ಚಕ್ಕೆ, 1 ಏಲಕ್ಕಿ, 1 ಮರಾಠಿ ಮೊಗ್ಗು, ಹಾಗೆಯೇ ಒಂದು 2 ಲವಂಗ, 2 ಪಲಾವ್ ಎಲೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ನಿಮಗೆ ಬೇಕು ಅಂದರೆ ಇದಕ್ಕೆ ಬೇರೆ ಪಲಾವ್ ಐಟಮ್ಸ್ ಎಲ್ಲ ಇರುತ್ತಲ್ಲ ಅದನ್ನು ಕೂಡ ಹಾಕ್ಕೊಳ್ಬೋದಾಗುತ್ತೆ. ನನ್ನ ಹತ್ರ ಏನಿರುತ್ತೋ ಅದನ್ನು ಹಾಕ್ಕೊಂಡಿದ್ದೀನಿ ಅಷ್ಟೇ. ಹಾಗೆಯೇ 1 ಟೀ ಸ್ಪೂನಷ್ಟು ಸೋಂಪು ಹಾಕ್ಕೊಂಡಿದ್ದೀನಿ. ಅದನ್ನೆಲ್ಲ ಚೆನ್ನಾಗಿ ಫ್ರೈ ಆಗಿದ ತಕ್ಷಣ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ತುಂಬ ಅಂದರೆ ತುಂಬ ಅಲ್ಲ, ಲೈಟ್ ಗೋಲ್ಡನ್ ಕಲರ್ ಬರೋವರೆಗೂ ಇದನ್ನು ಫ್ರೈ ಮಾಡ್ಕೊಂಡಿದ ನಂತರ ಒಂದು 3 ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಇದು ಅಷ್ಟೇ ಸಾಫ್ಟ್ ಆಗಿಬಿಡಬೇಕು ಟೊಮೆಟೊ ಎಲ್ಲ, ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ನೀವು ಎಷ್ಟು ಚೆನ್ನಾಗಿ ಮಸಾಲೆಗಳ್ನೆಲ್ಲ ಫ್ರೈ ಮಾಡ್ಕೊಳ್ತೀರೋ ಅಷ್ಟು ಚೆನ್ನಾಗಿ ಗೊಜ್ಜು ಬರುತ್ತೆ, ಅಷ್ಟು ಚೆನ್ನಾಗಿ ಗ್ರೇವಿ ಚೆನ್ನಾಗಿರುತ್ತೆ. ಓಕೆ, ಇವಾಗ ಚೆನ್ನಾಗಿ ಫ್ರೈ ಆಗಿದ ನಂತರ 1 ಹಿಡಿಯಷ್ಟು ನಾನು ಗೋಡಂಬಿ ಹಾಕ್ಕೊಳ್ತಾ
ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಇದು ತಣ್ಣಗಾಗಬೇಕು, ಪೂರ್ತಿ ತಣ್ಣಗಾದ ನಂತರ ಇದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಕ್ಲೀನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ. ಪೂರ್ತಿ ನೈಸಾಗಿ ರುಬ್ಕೊಳ್ಬೇಕಾಗುತ್ತೆ. ರುಬ್ಬಿದ ನಂತರ ಈಗ ಒಂದು ಪ್ಯಾನ್ ತೊಗೊಂಡಿದ್ದೀನಿ, ಅದರಲ್ಲೇ ಸ್ವಲ್ಪ ಅಗಲವಾಗಿರೋದು ತೊಗೊಳ್ಬೇಕಾಗುತ್ತೆ. ಇದಕ್ಕೆ ಒಂದು 2 ಸ್ಪೂನ್ ಬೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ದೊಡ್ಡ ಸ್ಪೂನಲ್ಲಿ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಇನ್ನು ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಅಥವಾ ಸೋಂಪು ಏನು ಬೇಕಾದರೂ ಹಾಕ್ಕೊಳ್ಬೋದು. ಹಾಗೆಯೇ ಒಂದು 2ರಿಂದ 3 ಹಸಿಮೆಣಸಿನ್ಕಾಯಿ ಮಧ್ಯೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಆಗಿದ ನಂತರ ರುಬ್ಬಿರುವ ಮಸಾಲೆ ಹಾಕ್ಕೊಂಡು ಸುತ್ತಲೂ ಎಣ್ಣೆ ಬಿಡಬೇಕು. ಅಲ್ಲಿವರೆಗೂ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಸಾಲೆನ ಹುರ್ಕೊಳ್ಬೇಕಾಗುತ್ತೆ. ಬೆಣ್ಣೆಯಲ್ಲಿ ಎಷ್ಟು ಚೆನ್ನಾಗಿ ನೀವು ಹುರ್ಕೊಳ್ತೀರೋ ಅಷ್ಟು ಚೆನ್ನಾಗಿರುತ್ತೆ. ಹಾಗೆಯೇ 1 ಟೀ ಸ್ಪೂನಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್ ಹಾಕ್ಕೊಂಡ್ರೆ ಹಾಕ್ಕೊಳ್ಬೋದು, ಆದರೆ ಕಲರ್ ಚೆನ್ನಾಗಿರುತ್ತೆ. ಇದು ರೆಸ್ಟೋರೆಂಟ್ ಸ್ಟೈಲಲ್ಲಿ ಕೊಡ್ತಾರಲ್ಲ ಅದೇ ಥರ ಕಲರು ಬರುತ್ತೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಳ್ಳೋದ್ರಿಂದ. ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಗೊಜ್ಜಿಗೆ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಚೆನ್ನಾಗಿ ಗೊಜ್ಜು ಬೇಯಬೇಕು. ಬೆಂದಿದ ನಂತರ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಚಿಕನ್ನ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಅಕಸ್ಮಾತ್ ಇದೇನ ಗಟ್ಟಿ ಆಯಿತು ಅಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡು ಕುದ್ದು ಇದು ಒಂದು ಗೊಜ್ಜು ರೀತಿ ಬರಬೇಕು, ಅಲ್ಲಿವರೆಗೂ ಇದನ್ನು ಬೇಯಿಸ್ಕೊಂಡ್ರೆ ಆಯಿತು. ನಾನು ಇದು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ಮಿಕ್ಸಿ ಜಾರಲ್ಲಿ ಇನ್ನು ಸ್ವಲ್ಪ ಮಸಾಲೆ ಇರೋ ಕಾರಣಕ್ಕೆ ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಒಂದು ದೊಡ್ಡ ಸ್ಪೂನಲ್ಲಿ 1 ಟೀ ಸ್ಪೂನಷ್ಟು ಬೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಬೆಣ್ಣೆ ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 10 ನಿಮಿಷ ಅದನ್ನು ಐ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸಿದ್ರೆ ಆಯಿತು. ಈಗ ಇದಕ್ಕೆ ನಾನು ಫ್ರೆಶ್ ಕ್ರೀಮ್ ಮನೆಯಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ಒಂದು ದೊಡ್ಡ ಸ್ಪೂನಲ್ಲಿ ಕೆನೆ ತೆಗೆದಿಟ್ಟಿದ್ನಲ್ಲ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಕ್ಲೀನಾಗಿ ಗ್ರೈಂಡ್ ಮಾಡ್ಕೊಂಡ್ರೆ ಆಯಿತು. ಸೂಪರ್ ಟೇಸ್ಟಿಯಾಗಿರೋ ಮನೆಯಲ್ಲೇ ಯಾವುದೇ ಕೆಮಿಕಲ್ ಯೂಸ್ ಮಾಡ್ದಿರಾನೆ ಫ್ರೆಶ್ ಕ್ರೀಮ್ ಮಾಡ್ಕೊಂಬಿಡ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆಯೇ ಈಗ ಚೆನ್ನಾಗಿ 10 ನಿಮಿಷ ಬೆಂದಿದೆ ನೋಡಿ, ಗಟ್ಟಿಯಾಗಿದೆ. ಲಾಸ್ಟಿಗೆ ನಾನು ಸ್ಟವ್ವಿನೇನು ಆಫ್ ಮಾಡ್ತೀನಿ ಅನ್ನೋ ಟೈಮಲ್ಲಿ ಫ್ರೆಶ್ ಕ್ರೀಮು ಮತ್ತು ಕಸ್ತೂರಿ ಮೇಥಿ ಅದೊಂದು ಸ್ವಲ್ಪ ಲಾಸ್ಟಿಗೆ ಹಾಕ್ಕೊಂಡ್ರೆ ರುಚಿಯಾದ ಬಟರ್ ಚಿಕನ್ ರೆಡಿ ಆಗಿಬಿಡುತ್ತೆ. ಇವಾಗ ಬಟರ್ ನಾನ್ ರೋಟಿ, ಅದರಲ್ಲೂ ಗಾರ್ಲಿಕ್ ಬಟರ್ ನಾನ್ ರೋಟಿ ಯಾವ ಥರ ಮಾಡ್ಕೊಳ್ಳೋದು ತಂದೂರಿ ಟೈಪಲ್ಲಿ ಅಂತ ನೋಡೋಣ. ಒಂದು ಚಿಕ್ಕ ಕಪ್ಪಲ್ಲಿ ಬೆಣ್ಣೆನ ಕರಗಿಸಿಟ್ಕೊಂಡಿದ್ದೀನಿ. ಅದಕ್ಕೆ 1 ಬೆಳ್ಳುಳ್ಳಿನ ಈ ಥರ ತುರಿದು ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಆಯಿತು. ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ಇದು ಸೈಡಲ್ಲಿ ಎತ್ತಿಟ್ಕೊಳ್ತೀನಿ. ಈಗ ನಾವು ಚಪಾತಿ ಹಿಟ್ಟು ಕಲಿಸಿದ್ವಲ್ಲ, ನಾನು ಚಪಾತಿ ಹಿಟ್ಟು ಅಂತಲೇ ಕರಿತೀನಿ, ಯಾಕಂದರೆ ಇದನ್ನು ನೋಡ್ತಾ ಇದ್ದರೆ ಸೇಮ್ ಅದೇ ಥರನೇ ಅನಿಸ್ತಾ ಇದೆ ನನಗೆ. ಓಕೆ, ಇವಾಗ ಎಷ್ಟು ಚಿಕ್ಕದಾಗಿ ಬೇಕು ಉಂಡೆಗಳು, ತುಂಬ ದೊಡ್ಡದಾಗೆಲ್ಲ ತೊಗೊಳ್ಬಾರ್ದು. ಒಂದು ಕೈಯಲ್ಲಿ ಮುಷ್ಟಿಯಷ್ಟು ಎಷ್ಟು ಬರುತ್ತೋ ಅಷ್ಟು ತೊಗೊಳ್ಬೇಕಾಗತ್ತೆ. ತೊಗೊಂಡು ಕ್ಲೀನಾಗಿ ಉಂಡೆಗಳು ಮಾಡಿಕೊಂಡು ಇದಕ್ಕೆ ಸ್ವಲ್ಪನೇ ಹಿಟ್ಟು ಹಾಕ್ಕೊಂಡು ನೀವು ನಾದ್ಕೊಳ್ಬೇಕಾಗುತ್ತೆ. ನಿಮಗೆ ಮನೆಯಲ್ಲಿ ಯಾವ ಶೇಪನ್ನು ಬರ್ಬೋದು, ನೀವು ಆರಾಮಾಗಿ ಮಾಡ್ಕೊಳ್ಳಿ. ಅಯ್ಯೋ ನನಗೆ ಹೋಟೆಲ್ ಸ್ಟೈಲಲ್ಲೇ ರೌಂಡ್ ಶೇಪ್ ಬರ್ತಾಯಿಲ್ಲ, ಓವಲ್ ಶೇಪಲ್ಲಿ ಬರ್ತಾಯಿಲ್ಲ ಅಂತ ಏನೂ ಯೋಚನೆ ಮಾಡಬೇಡ್ರಿ. ಯಾಕಂದರೆ ಮೈದಾ ಆಗಿರೋದ್ರಿಂದ ನೀವು ಎಷ್ಟೇ ಅಗಲ ತೀಡಿದ್ರೂ ಅದು ವಾಪಸ್ ಪುಟಾಣಿಗೆ ಬರುತ್ತೆ, ಅಗಲ ಜಾಸ್ತಿ ಆಗಲ್ಲ, ಮತ್ತು ವಾಪಸ್ ರಿಟರ್ನ್ ಹಂಗೆ ಬರುತ್ತೆ. ಓಕೆ, ಈಗ ಚಪಾತಿ ಹಿಟ್ಟನ್ನ ಒಂದು ಅದಕ್ಕೆ ತೀಡ್ಕೊಂಡಿದ್ದೀನಿ. ನಿಮಗೆ ಓವಲ್ ಶೇಪ್ ಅದು ಬೇಕಾದ್ರೂ ನೀವು ಮಾಡ್ಕೊಳ್ಬೋದಾಗುತ್ತೆ. ಈಗ ನಾನು ಒಂದು ಸೈಡ್ಗೆ ನಾರ್ಮಲ್ ವಾಟರ್, ನಾವು ಯಾವ ನೀರು ಕುಡಿತೀವೋ ಅದೇ ವಾಟರ್ನ ಕ್ಲೀನಾಗಿ ಅಪ್ಲೈ ಮಾಡ್ತಾಯಿದ್ದೀನಿ. ಈ ಕಡೆ ಹೆಂಚು ಕೂಡ ರೆಡಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ, ಅಂದರೆ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಈಗ ನಾವು ತೇವ ಆಗಿತ್ತಲ್ಲ ಆ ಕಡೆ ಸೈಡ್ನೇ ತೆಗೆದು ಡೈರೆಕ್ಟಾಗಿ ಹೆಂಚು ಮೇಲೆ ಹಾಕ್ಕೊಳ್ಬೇಕಾಗತ್ತೆ. ಆಮೇಲೆ ಹಾಕ್ಕೊಂಡಿದ್ದ ತಕ್ಷಣ ಇದಕ್ಕೆ ಏನು ಸೌಟು ಗ್ಯೂಟು ಏನೂ ಹಾಕ್ಬಾರ್ದು, ಮತ್ತು ತಿರ್ವಾಕೋಕ್ಕೆಲ್ಲ ಹೋಗಬಾರ್ದು. ಅದು ಕ್ಲೀನಾಗಿ ಬಬಲ್ ಬರುತ್ತೆ, ಕ್ಲೀನಾಗಿ ಅಂಟ್ಕೊಂಡು ಅದೇ ಲೈಟಾಗಿ ಬಿಡ್ತಾ ಬರುತ್ತೆ. ಆ ನಂತರ ನೀವು ತಿರುಗಿಸಿ ನೋಡಿದ್ರೆ ನೋಡಿ, ಹೋಟೆಲಲ್ಲಿ ಯಾವ ಥರ ಬೆಂದಿರುತ್ತೋ ಅದೇ ಥರ ಬೆಂದಿರುತ್ತೆ. ಈಗ ನಾನು ನಿಮಗೆ ಉಲ್ಟಾ ಮಾಡಿ ತೋರಿಸ್ತಾ ಇರೋದಷ್ಟೇ, ನಾನು ಉಲ್ಟಾ ಬೇಯಿಸ್ಕೊಳ್ತಾ ಇಲ್ಲ. ಈಗ ಇದನ್ನು ಮಾಮೂಲಿ ಸ್ಟವ್ ಮೇಲೆ ಇಟ್ಕೊಂಡು ಒಂದು ಕಡೆ ಸುಟ್ಕೊಳ್ತಾ ಇದ್ದೀನಿ. ನಾವು ಯಾವ ಕಡೆ ಹೆಂಚು ಮೇಲೆ ಹಾಕಿದ್ವೋ ಅದರ ಆಪೋಸಿಟ್ ಕಡೆ ನಾನು ಸುಟ್ಕೊಳ್ತಾ ಇದ್ದೀನಿ ಅಷ್ಟೇ. ತುಂಬ ಟೇಸ್ಟಿಯಾಗಿ ಬರುತ್ತೆ. ನಿಮಗೆ ಒಂದು ಚೂರು ಅನಿಸಲ್ಲ ನಾನು ಮನೆಯಲ್ಲೇ ಮಾಡಿರೋದು ಅಂತ, ಹೊರಗಡೆಯಿಂದ ತಂದಿರೋ ಫೀಲೇ ಇರುತ್ತೆ.
ಮಕ್ಕಳಂತೂ ಮಾಡಿಕೊಡ್ತಾ ಇದ್ದರೆ ಬಿಸಿ ಬಿಸಿಯಾಗಿ ಒಂದೂವರೆ ರೋಟಿ ತಿಂದುಬಿಟ್ರು. ಅಷ್ಟು ಚೆನ್ನಾಗಿತ್ತು, ಸಾಫ್ಟಾಗಿ ಕೂಡ ಬಂದಿತ್ತು. ಇದು ಹೆಂಚಿಂದ ಅಂದರೆ ಸುಟ್ಟಿದೆಲ್ಲ ಆಗಿ ನಾವು ಸ್ಟವ್ ಮೇಲಿಂದ ತೆಗೆದಿದ ನಂತರ ಈಗ ಡೈರೆಕ್ಟಾಗಿ ಬಿಸಿ ಬಿಸಿಯಾಗಿರಬೇಕಾದ್ರೇ ಈ ಬಟರ್ನ ನಾನು ಅಪ್ಲೈ ಮಾಡ್ತಾಯಿದ್ದೀನಿ. ಇದು ಹಾಕೊಳ್ಳೋದ್ರಿಂದ ಇನ್ನೂ ಸಾಫ್ಟ್ ಆಗುತ್ತೆ, ತುಂಬ ಟೇಸ್ಟಿಯಾಗಿ ಬರುತ್ತೆ. ನಾನು ಇದನ್ನು 2 ಪೀಸಾಗಿ ಕಟ್ ಮಾಡ್ತಾಯಿದ್ದೀನಿ. ನಾನು ಹೋಟೆಲಲ್ಲಿ ಯಾವ ಥರ ಕೊಡ್ತಾರೋ ಅದೇ ಥರನೇ ಮಾಡಿ ಮಕ್ಕಳಿಗೆ ಕೊಡ್ತಾಯಿದ್ದೀನಿ. ತುಂಬ ಇಷ್ಟಪಟ್ಟು ತಿಂದರು. ನಾನು ಕೂಡ ಫಸ್ಟಿಗೆ ಟೇಸ್ಟ್ ಮಾಡಿದೆ ಯಾವ ಥರ ಬಂದಿದೆ ಅಂದ್ಬಿಟ್ಟು. ಸಿಕ್ಕಾಪಟ್ಟೆ ಟೇಸ್ಟಿಯಾಗಿ ಬಂದಿದೆ. ತುಂಬ ಈಸಿ ಅಷ್ಟೇ, ತುಂಬ ಈಸಿನೇ ಇದು ಮಾಡೋವಂಥದ್ದು. ನಾವೇ ಅಂದ್ಕೊಳ್ಳೋದು ದೊಡ್ಡ ರಿಸ್ಕ್ ಕೆಲಸ ಇದು, ಹೋಟೆಲ್ಗೆ ಹೋಗೇ ತಿನ್ನಬೇಕು ಅಂತ. ಏನಿಲ್ಲ, ನೀವು ನಾರ್ಮಲಾಗಿ ಮನೇಲಿ 1-2-3 ಇದ್ರೂ ಮಾಡ್ಬೋದು. ಇಲ್ಲ ಯಾವುದನ್ನ ಪಾರ್ಟೀಸ್ ಮಾಡ್ತೀವಿ ಮನೇಲಿ, ಬರ್ತಡೇ ಪಾರ್ಟಿಗಳಿಗೂ ಅಂದ್ರೂ ಈ ರೆಸಿಪಿ ತುಂಬ ಬೇಗ ಮಾಡ್ಕೊಳ್ಬೋದಾಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಇದನ್ನು ಮಾಡ್ತಾ ಒಂದು ಆರ್ಟ್ ಬಾಕ್ಸಿಗೆ ತೆಗೆದಿಟ್ಕೊಂಡು ಸರ್ವ್ ಮಾಡಿದ್ರೂ ತುಂಬ ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಹಾಗೂ ತಪ್ಪದಿರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.